ಫ್ರೆಂಡ್ಸ್, ಇದು ಸಂಡೇ ವ್ಲಾಗು. ಸಂಡೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನಾನು ಸಂಡೇ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಮನೆಗೆ ಸ್ವಲ್ಪ ರೇಷನ್ ತೊಗೊಂಬರ್ಬೇಕು ಅಂತ ಹೊರಗಡೆ ಹೋಗ್ತಾ ಇದ್ದೀರಿ. ರೇಷನ್ ಅಂಗಡಿಗೆ ಹೋಗಿ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬರ್ಬೇಕು. ತುಂಬ ಒಂದು 2 ತಿಂಗಳಾಯಿತು ಫ್ರೆಂಡ್ಸ್, ನನ್ನ ಮನೆಗೆ ರೇಷನ್ ತೊಗೊಂಬಂದು 2-3 ತಿಂಗಳಾಯಿತು. ನವಂಬರಲ್ಲಿ ತೊಗೊಂಬಂದಿದ್ದು. ನವಂಬರಲ್ಲಿ ಅಂದರೆ ಪಟಾಕಿ ಚೀಟಿ ಹಾಕಿದ್ರಿ, ಅದರಿಂದ ರೇಷನ್ ಕೊಡ್ತಾರಲ್ಲ, ಅದೇ ತೊಗೊಂಬಂದಿದ್ದು. ಅದಕ್ಕೆ ಇವಾಗ ಅದೆಲ್ಲ ಖಾಲಿ ಆಗ್ತಾ ಬಂದಿದೆ. ನಾನು ಖಾಲಿ ಆಗೋವರೆಗೂ ಯಾವಾಗಲೂ ಇಟ್ಕೊಳೋದಿಲ್ಲ, ಖಾಲಿ ಆಗ್ತಾ ಬಂದಿದೆ. ಸ್ವಲ್ಪ ಸ್ವಲ್ಪ ಇರಾಗಲೇ ತಂದು ಹಾಕ್ಕೊಳ್ಬೇಕು. ತೀರಾ ಖಾಲಿ ಆಗೋಷ್ಟು ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾವತ್ತೂ ಅಷ್ಟೇ ಮನೆಯಲ್ಲಿ ರೇಷನ್ನು ಖಾಲಿ ಡಬ್ಬ, ಖಾಲಿ ಬಾಕ್ಸ್ಗಳೆಲ್ಲ ಇಟ್ಕೋಬಾರ್ದು ಫ್ರೆಂಡ್ಸ್. ಇವಾಗ ಅದಕ್ಕೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀರಿ. ನಮ್ಮ ಯಜಮಾನ್ರು ಆಲ್ರೆಡಿ ಹೋಗಿದ್ದಾರೆ, ಈಗ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನಮಗೆ ಇಬ್ಬರಿಗೂ ಗಾಡಿ ಓಡಿಸೋದಕ್ಕೆ ಬರಲ್ಲ. ನಮ್ಮ ಯಜಮಾನ್ರಿಗಂತೂ ಪಾಪ ಅವ್ರಿಗೆ ತುಂಬಾ ಭಯ. ನಾನೊಂದ್ಸರಿ ಗಾಡಿ ಓಡಿಸ್ಬೇಕು ಅಂತ ಗಾಡಿ ಎಲ್ಲ ತೊಗೊಂಡೆ, ಆದರೆ ನನಗೆ ಕಲಿಬೇಕು ಅನ್ನೋಷ್ಟರಲ್ಲಿ ಮದುವೆ ಮಾಡಿಬಿಟ್ರು. ಮತ್ತು ನಮ್ಮ ಯಜಮಾನ್ರು ಓಡಿಸಲ್ಲ ಅಲ್ವಾ ಅಂತಂದ್ಬಿಟ್ಟು ನಾನು ಸಹ ಓಡಿಸೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸರಿ, ಇವಾಗ ಬಿಸಿಲು, ವಿಪರೀತ ಬಿಸಿಲು. ಗೇಟ್ಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಗೇಟ್ಗೆ ಹೋದ್ಮೇಲೆ ಬಸ್ ಯಾವುದೂ ಸಿಕ್ಕಿಲ್ಲ ಫ್ರೆಂಡ್ಸ್, ಆಟೋ ಸಿಕ್ತು. ಆಟೋನಲ್ಲಿ ಹೋಗ್ತಾ ಇದ್ದೀರಿ. ಎಷ್ಟು ಬಿಸಿಲಿದೆ ಗೊತ್ತಾ. ಇನ್ನು ಮುಂದೆ ಬಿಸಿಲು ತುಂಬಾ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ತುಂಬ ಬಿಸಿಲು, ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆಯಲ್ವಾ. ಇವಾಗ ನಾವು ಹಾಗೆ, ಇದು ಬಾಗ್ಲೂರು ಅಂತ ನಮ್ಮ ಸೈಡು ಬಾಗ್ಲೂರಿಗೆ ನಾವು ಏನೊಂದಕ್ಕೂ ಅಷ್ಟೇ ಇಲ್ಲಿಗೆ ಈ ಕಡೆನೇ ಬರಬೇಕು. ಒಂದು ಹಾಸ್ಪಿಟ್ಲಿಗಾಗಿರ್ಬೋದು ಅಥವಾ ತರಕಾರಿ ರೇಷನ್ನು ಎಲ್ಲ ತೊಗೊಳೋದಕ್ಕೂ ಸಹ ಈ ಕಡೆನೇ ಬರಬೇಕು. ಇವಾಗ ಹಾಗೆ ತೊಗೊಂಡು ಹೋಗೋಣ ಅಂತ ಬಂದಿದ್ರಿ. ಆದರೆ ಹಿಂದಿಯವರು ತುಂಬ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಹಿಂದಿಯವರೇನೆ. ಈ ಭಾನುವಾರ ಬಂತು ಅಂದರೆ ಹಿಂದಿಯವರು ತುಂಬ್ಕೊಂಡ್ಬಿಡ್ತಾರೆ. ರೇಷನ್ ಅಂಗಡಿ, ತರಕಾರಿಗಳ ಅಂಗಡಿಗಳ ಹತ್ರ ಎಲ್ಲಿ ನೋಡಿದ್ರು ಅವರೇ ಇರುತ್ತೆ. ಹಂಗಾಗಿ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ತುಂಬ ಜನ ಬಂದಿರ್ತಾರಲ್ವ, ಅವರು ತೊಗೊಳೋದೇ ಸ್ವಲ್ಪ ಲೇಟು. ಅವ್ರು ತೊಗೊಳೋರ್ಗು ನಮಗೇನಾದರೂ ಅದರಲ್ಲಿ ಸೆಂಟ್ರಲ್ಲಿ ನಮ್ಗೆ ಸ್ವಲ್ಪ ಜಾಗ ಸಿಕ್ತು ಅಂದರೆ ಹೋಗಿ ತೊಗೊಂಬರ್ಬೇಕು. ಅಷ್ಟು ಜನ ಬಂದು ಸೇರ್ಕೊಂಡ್ಬಿಡ್ತಾರೆ. ನಾವಿವಾಗ ರೇಷನೆಲ್ಲ ತೊಗೊಂಡು ಬಂದಿದ್ದ ಆದಮೇಲೆ ಮನೆಗೆ ಬಂದ್ರಿ. ನೋಡಿ, ಇಲ್ಲಿ ಇಟ್ಟಿದ್ದೀನಿ. ರೇಷನ್ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಅಕ್ಕಿ ಜಾಸ್ತಿ ತೊಗೊಂಡಿಲ್ಲ. ಯಾವಾಗಲೂ ನಾನು ಒಂದು ಮೂಟೆ ತೊಗೊಳೋದು ಕಮ್ಮಿನೇ. ಇಟ್ಟು ರೇಷನ್ ಎಲ್ಲ ತೊಗೊಂಬಂದಾದಮೇಲೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಅಲ್ಲಿಂದ ಬಂದು ಬಿಸಿಲಲ್ಲಿ ಹೋಗಿ ಬಂದಿರ್ತೀರಲ್ಲ, ತುಂಬಾ ಟಯರ್ಡ್ ಆಗಿರುತ್ತೆ ಫ್ರೆಂಡ್ಸ್ ನಮಗೆ. ಬೆಳಗ್ಗೆ ಎಲ್ಲ ಅಡುಗೆ ಮಾಡಿ ಕೊಟ್ಟೋಗಿದ್ದೆ. ನೋಡಿ, ಇದು ಬೆಳಗ್ಗೆ ನಾನು ಅನ್ನನೂ ಮತ್ತು ಮಟನ್ ಸಾಂಬಾರು ಮಾಡಿದ್ದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನಾವು ಅಲ್ಲಿಂದ ಬಂದಮೇಲೆ ಮುಖ ತೊಳ್ಕೊಂಡು ನೀರು ಕುಡಿತೀರಲ್ವ, ಆವಾಗಲೇ ನಮಗೆ ಸ್ವಲ್ಪ ಸಮಾಧಾನ ಆಗೋದು. ಆ ಬಿಸಿಲಲ್ಲಿ ಹೋಗಿ ಬಂದಿರ್ತೀರಲ್ಲ, ಎಷ್ಟು ಟಯರ್ಡ್ ಆಗಿರುತ್ತೆ ಗೊತ್ತಾ. ತುಂಬಾ ಟಯರ್ಡ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಜಾಸ್ತಿ ಎಲ್ಲೂ ಓಡಾಡೋದಕ್ಕಾಗಲ್ಲ ಬಿಸಿಲಲ್ಲಿ. ಯಾವಾಗಪ್ಪ ಮನೆಗೆ ಹೋಗ್ತೀರಿ ಅಂತ ಅನಿಸ್ಬಿಟ್ಟಿರುತ್ತೆ. ಇವಾಗ ನಾವು ಅಲ್ಲಿಂದ ಬಂದಾದಮೇಲೆ ನಮ್ಮ ಯಜಮಾನ್ರು ಕಾಫಿ ಮಾಡಿಕೊಡು ಅಂತಂದರು. ಆಯಿತು, ಮಾಡಿಕೊಡ್ತೀನಿ ಅಂತ ಹೇಳಿ 1 ನಿಮಿಷಕ್ಕೆ ಹಾಗೆ ಅವ್ರ ಫ್ರೆಂಡ್ ಫೋನ್ ಮಾಡಿ ಎಲ್ಗೋ ಹೋಗಬೇಕು ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರು. ಪಾಪ ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕಾಗಿತ್ತು. 1 ನಿಮಿಷ ಅಷ್ಟೇ ಫ್ರೆಂಡ್ಸ್. ನಾನು ಸರಿ ಮಾಡ್ತೀನಿ ಇರು ಅಂತ ಹೇಳಿದ್ದಷ್ಟೇ. ಹಾಗೆ ಕರ್ಕೊಂಡು ಹೋಗ್ಬಿಟ್ರು ಅವರು. ಸರಿ, ಈಗ ನೋಡಿ ನಾನು ಒಬ್ಳೇ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ. ಮತ್ತು ನಾನು ರೇಷನ್ ಎಲ್ಲ ತೊಗೊಂಬಂದಿದ್ನಲ್ಲ, ಅದನ್ನೆಲ್ಲ ನಾನು ಇವತ್ತು ಏನು ತೆಗ್ದಿಡೋದಕ್ಕಾಗಲ್ಲ, ನಾಳೆ ತೆಗ್ದಿಡೋಣ ಅಂತ. ಯಾಕಂದರೆ ಇವಾಗ ಆಗಲೇ ಲೇಟ್ ಆಗಿದೆ, ನನಗೂ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತೆ. ನಾವು ಬಾಗ್ಲೂರಿಗೆ ಹೋಗಿ ರೇಷನ್ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ ಒಂದು 5:15 ಆಗಿತ್ತು. ಇಷ್ಟೊತ್ತಲ್ಲಿ ಏನು ಹಾಕಿ ಇಡೋದು ಅಂತಂದ್ಬಿಟ್ಟು ಎಲ್ಲ ಓಪನ್ ಮಾಡಿ ಇಟ್ಟರೆ ಮತ್ತೆ ಅದನ್ನೆಲ್ಲ ತೆಗೆದು ಇಡೋದು ಸ್ವಲ್ಪ ಲೇಟ್ ಆಗುತ್ತೆ. ಬಾಕ್ಸ್ಗೆಲ್ಲ ಹಾಕಿಡಬೇಕು. ನಾಳೆ ಹಾಕಿಟ್ರೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಅದನ್ನ ಹಾಗೆ ಇಟ್ಟಿದ್ದೀನಿ. ಈಗ ನಮ್ಮ ಯಜಮಾನ್ರು ಹೋದ್ರಲ್ಲ, ಈಗ ನೋಡಿ ನಾನು ಒಬ್ಬಳೇ ಕೂತ್ಕೊಂಡು ಕಾಫಿ ಕುಡಿಬೇಕಾಗುತ್ತೆ. ಅವರಿದ್ದಾಗ ಅವ್ರಿಗೆ ಮಾಡಿಕೊಡ್ಬೇಕಾಗಿತ್ತು. ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಇರು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆದರೆ ಅವರು ಹೋದ್ರಲ್ಲ, ಸರಿ ಏನು ಮಾಡೋದು ಅಂತಂದ್ಬಿಟ್ಟು ಈಗ ಒಬ್ಬಳೇ ಕಾಫಿ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಒಂದು ಏನಂತಂದರೆ, ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದು ನಾಳಿನ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ಹಾಯ್, ಹಲೋ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರದ ವ್ಲಾಗು. ಸೋಮವಾರ ಅಂದರೆ ನಿನ್ನೆದು ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ನಿನ್ನೆ ಸ್ವಲ್ಪ ಎಲ್ಲ ಮನೆಗೆ ಹೋಗಿ ರೇಷನ್ ಎಲ್ಲ ತೊಗೊಂಬಂದಿದ್ರಿ. ಅದನ್ನೆಲ್ಲ ಇವತ್ತೆಲ್ಲ ಎತ್ತಿಟ್ಕೊಬೇಕು. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ವಿಡಿಯೋಸು ಸಹ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸೋಮವಾರ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ನಾನು ವಿಡಿಯೋಸ್ ಮಾಡಿಕೊಂಡು ಇನ್ನು ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಅಂದರೆ ಎಲ್ಲ ತೋರಿಸ್ಕೊತೀನಿ. ಆದಷ್ಟು ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಏನು ವಿಡಿಯೋ ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಸ್ವಲ್ಪ ಆಗಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ಇವಾಗ ನೆನ್ನೆ ರೇಷನ್ ತೊಗೊಂಬಂದಿದ್ದೆ. ಆ ರೇಷನ್ ಎಲ್ಲ ತೆಗೆದಿಟ್ಕೊಳ್ಬೇಕು. ಬನ್ನಿ ಇವಾಗ ಏನೆಲ್ಲ ರೇಷನ್ ಎತ್ತಿಟ್ಕೊಬೇಕು, ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನೋಡೋಣ. ಹಾಗೆ ನಾನು ಕೆಲವೊಂದು ವಿಷಯಗಳನ್ನ, ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಮತ್ತು ನಾನು ಹೇಳಿದ್ದ ಮಾತುಗಳು ಏನಾದರೂ ಬೇಜಾರಾದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಕ್ಷಮೆ ಇರಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಫಸ್ಟಿಗೆ ನಾನಲ್ಲಿ ರೇಷನ್ ಎಲ್ಲ ತಗೊಂಬಂದಿಟ್ಟಿದ್ದೀನಿ. ಅದನ್ನೆಲ್ಲ ತೆಗ್ದಿಡೋಣ. ಅದು ತೆಗ್ದಿಟ್ಟ ಹಾಗೆ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ರೇಷನ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ ಇಲ್ಲಿ. ಈಗ ಇದನ್ನೆಲ್ಲ ಏನೇನು ತೊಗೊಂಬಂದಿದ್ದೀನಿ ಅಂತ ನೋಡೋಣ. ಟ್ರೈಪೋಡ್ ಇವತ್ತು ಇಟ್ಕೊಂಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಏನೇನು ತೊಗೊಂಬಂದಿದ್ದೀನಿ ಅಂತ ನೋಡೋಣ. ಫ್ರೆಂಡ್ಸ್, ಶಾವಿಗೆ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ 1/4 kg ಎಲ್ಲ ಒಟ್ಟಿಗೆ ತೋರಿಸ್ತೀನಿ. ಅದು ಬೇರೆ ಇದು ಬೇರೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಇದಿಷ್ಟು ತೊಗೊಂಬಂದಿದ್ದೀನಿ. ಅವಲಕ್ಕಿ ತೊಗೊಂಡಿದ್ದೀನಿ. ಬೆಳಗ್ಗೆ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ಅದನ್ನ ಕ್ಲೋಸ್ ಮಾಡೋಕ್ಕಾಗಲ್ಲ. ಅವಲಕ್ಕಿ ತೊಗೊಂಬಂದಿದ್ದೀನಿ 1 kg. ಹಾಗೆ 1 kg ಅವರೆಬೇಳೆ. ನಮ್ಮ ಕಡೆ ಅವರೆಬೇಳೆ ಇರಲೇಬೇಕು. ನಮ್ಗೆ ಅವರೆಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ನಮ್ಮ ಮನೆ ಕಡೆ. ಅಂದರೆ ನಮ್ಮೂರ ಕಡೆ ತೊಗರಿಬೇಳೆ ಸಾಂಬಾರು ತುಂಬ ಕಮ್ಮಿನೇ ತಿನ್ನೋದು, ಜಾಸ್ತಿ ಅವರೆಬೇಳೆ ಸಾಂಬಾರೇ ತಿನ್ನೋದು. 1 kg ಅವರೆಬೇಳೆ ತೊಗೊಂಡಿದ್ದೀನಿ. 1/4 kg ಇದು ತೊಗೊಂಡಿದ್ದೀನಿ ಉದ್ದಿನಬೇಳೆ. ಅರ್ಧ kg ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅರ್ಧ kg ಕಡಲೆಬೇಳೆ, 1/4 kg ಹೆಸರುಬೇಳೆ. ಹೆಸರುಬೇಳೆ ಸ್ವಲ್ಪ ಕಮ್ಮಿನೇ ನಾನು ಯೂಸ್ ಮಾಡೋದು. 1/4 kg ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ 1/4 kg ಕಡಲೆಬೀಜ, ಹಸಿ ಕಡಲೆಬೀಜ, ಅಂದರೆ ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆ ಎಲ್ಲ ಬಾಕ್ಸ್ ತೊಗೊಂಬಂದಿದ್ದೀನಿ. ಮತ್ತು ಡವ್ ಸೋಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಡವ್ ಸೋಪು ಇದು ನನಗೆ, ಮತ್ತು ಮೈಸೂರು ಸ್ಯಾಂಡಲ್ ಸೋಪು ಅವ್ರಿಗೆ ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡಿದ್ದೀನಿ. ಮತ್ತು ತುಪ್ಪ, ನನಗೆ ತುಪ್ಪ ಅಂದರೆ ತುಂಬ ಇಷ್ಟ. ಸ್ವಲ್ಪ ದಿವಸ ನಾನು ಮನೆಯಲ್ಲೇ ತುಪ್ಪ ಮಾಡ್ಕೊತೀನಿ. ಅಲ್ಲಿವರೆಗೂ ಇರಲಿ ಅಂತ ಅಂದ್ಬಿಟ್ಟು ಒಂದು ಬಾಟ್ಲು ತುಪ್ಪ ತೊಗೊಂಬಂದಿದ್ದೀನಿ. ಮತ್ತು ಇದು ಕರ್ಪೂರ ತೊಗೊಂಡಿದ್ದೀನಿ. ಮತ್ತು ಮನೆ ಒರೆಸೋಕ್ಕೆ ಇದು ಬೇಕೇ ಬೇಕು ನನಗೆ, ಮನೆ ಒರೆಸೋಕ್ಕೆ. ಇಲ್ಲಾಂದರೆ ಶಾಂಪು ಎಲ್ಲ ಖಾಲಿ ಮಾಡಿಬಿಡ್ತೀನಿ ಅಷ್ಟೇ. ಇದು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ 1 ಪ್ಯಾಕೆಟು, ಅರಿಶಿನ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಕಾಳುಮೆಣಸು 1 ಪ್ಯಾಕೆಟು, ಇನ್ನು ವಾಂಗಿಬಾತು, ಬಿಸಿಬೇಳೆ ಬಾತು ಒಂದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. 10 ರೂಪಾಯಿದು ಸಾಕು. ನನ್ನ ಒಬ್ಬಳಿಗೆ ಅಲ್ವಾ, ಸ್ವಲ್ಪ ಹಾಕಿ ಮಾಡ್ಕೊತೀನಿ ಅಷ್ಟೇ. ಮತ್ತು ಇದು ವಿಮ್ ಜೆಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ವಿಮ್ ಜೆಲ್ಲು ನೋಡ್ಬೋದು, ಕಾಣಿಸುತ್ತಾ? ಇದು ಯಾಕೆ ಗೊತ್ತಾ, ವಿಮ್ ಜೆಲ್ಲು ನಾವು ಏನಾದರೂ ಸ್ವಲ್ಪ ಈ ಪಲಾವ್ಸ್ ಮಾಡಿದರೆ, ಟೊಮೊಟೊ ಬಾತು, ಬಿರಿಯಾನಿ ಮತ್ತು ನಾನ್ ವೆಜ್ ಎಲ್ಲ ಮಾಡ್ತಿರಲ್ಲ, ಆವಾಗ ನಾವು ಎಷ್ಟೇ ತೊಳೆದ್ರೂ ಅದು ಪಾತ್ರೆಯಲ್ಲಿ ಆಗೇದೋಗ್ಬಿಡುತ್ತೆ ಸ್ಮೆಲ್ಲು. ಆ ಸ್ಮೆಲ್ ಹೋಗಬೇಕು ಅಂದರೆ ಅದಕ್ಕಂತಾನೆ ತೊಗೊಂಬಂದಿದ್ದೀನಿ. ಇಲ್ಲಾಂದರೆ ನಾವು ನಿಂಬೆಹಣ್ಣು ಹಾಕಿನೂ ಸಹ ತೊಳ್ಕೊಬೋದು. ನಿಂಬೆಹಣ್ಣು ಹಾಕಿ ತೊಳೆದ್ರೂ ಹೋಗ್ಬಿಡುತ್ತೆ. ಅದಕ್ಕೆ ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಪ್ಪಳ ತೊಗೊಂಬಂದಿದ್ದೀನಿ, ಅರಿಶಿನ ಹೇಳಿದ್ನಲ್ಲ. ಮತ್ತು ನನಗೆ ಡವ್ ಶಾಂಪು 1 ಸಲ ತೊಗೊಂಡಿದ್ದೀನಿ. ಮತ್ತು ಕ್ಲೀನ್ ಪೇಸ್ಟ್ ಇದು ನಮ್ಮ ಯಜಮಾನ್ರಿಗೆ, ಮತ್ತು ಆವಾಗವಾಗ ನನಗೆ ಮನೆ ಒರೆಸೋಕ್ಕೂ ಆಗುತ್ತೆ. ಶಾಂಪು, ಗಸಗಸೆ ಪ್ಯಾಕೆಟು, ಮತ್ತು ಕಾಫಿ ಪುಡಿ, ಮತ್ತು ಅಕ್ಕಿ ನಾನು ಒಂದು 10 kg ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ನಾನು ಜಾಸ್ತಿ ಈ ಅಕ್ಕಿ ಸೋನಾ ಮಸೂರಿ ಅಕ್ಕಿ ನಾನು ಯೂಸ್ ಮಾಡೋದಿಲ್ಲ. ನಾನು ಜಾಸ್ತಿ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ಹಂಗಾಗಿ ನಾನು 10 kg ತೊಗೊಂಡಿದ್ದೀನಿ. ಸಾಕಲ್ವಾ ನಮಗೆ, ಇರೋ ಇಬ್ಬರಿಗೆ ಎಷ್ಟು ಬೇಕಾಗುತ್ತೆ ಅಂತಂದ್ಬಿಟ್ಟು 10 kg ತೊಗೊಂಬಂದಿದ್ದೀನಿ. ಮತ್ತು ಜಾಸ್ತಿ ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡೋದು.
ರೇಷನ್ ಅಕ್ಕಿ ಯೂಸ್ ಮಾಡೋದ್ರಿಂದ ಅನ್ನ ಸಾಂಬಾರಿಗೆ ಬಸ್ಸಾರು ಮಾಡಿದಾಗ ಬೇಳೆ ಸಾಂಬಾರುಗಳಿಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಪಲಾವು ಮತ್ತು ಚಿತ್ರಾನ್ನ ಪುಳಿಯೋಗರೆ ಮಾಡಿಕೊಂಡ್ರೆ ಅದರಲ್ಲಿ ಮಾಡ್ಕೊತೀವಿ. ಮತ್ತು ಗೋಧಿ ಹಸಿಟ್ಟು 2 kg ತೊಗೊಂಬಂದಿದ್ದೀನಿ. ನನಗೆ ಚಪಾತಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್, ಚಪಾತಿ. ಅದಕ್ಕೆ ಗೋಧಿ ಹಸಿಟ್ಟು 2 kg ಗೋಧಿ ಹಸಿಟ್ಟು ತೊಗೊಂಬಂದಿದ್ದೀನಿ. ನೋಡ್ಬೋದು, ಇದು ಆಶೀರ್ವಾದ. ನನಗೆ ಇಂಗ್ಲೀಷ್ ಅಷ್ಟೊಂದು ಓದೋದಕ್ಕೆ ಬರೋದಿಲ್ಲ, ಆದರೂ ಏನೋ ಒಂದೊಂದು ಅಕ್ಷರ ಕೂಡಿಸ್ಕೊಂಡು ಓದ್ತೀನಿ. ಅಲ್ಲಿಂದ ಫ್ರೆಂಡ್ಸ್ ಸಾಂಬ್ರಾಣಿ ಕಡ್ಡಿ ತೊಗೊಂಬಂದಿದ್ದೀನಿ. ಇದು ಬಜಾರಸ್ಸು ತಲೆಗೆ ಮೆಹಂದಿ ಚೆನ್ನಾಗಿರುತ್ತಂತೆ, ನೋಡೋಣ. ಇದು ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಪೌಡ್ರೂ ಸಹ ತೊಗೊಂಡಿದ್ದೀನಿ. ಎಣ್ಣೆ ಪೌಡ್ರು ನೋಡೋಣ ಫ್ರೆಂಡ್ಸ್. ಇದು ಒಂದ್ಸರಿ ನಿಶಾ ಪ್ಯಾಕೆಟು ನಾನು ಬೇಡ ಅಂದರೆ ಆದರೂ ಹಾಕ್ಬಿಟ್ಟಿದ್ದಾರೆ. ಅವ್ರದ್ದು ಫೋನ್ ಬಂತು ಅಂತಂದ್ಬಿಟ್ಟು ವಾಯ್ಸು ಮ್ಯೂಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಮ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮನೆಗೆ ಇಷ್ಟೆಲ್ಲ ಐಟಮ್ ತೊಗೊಂಬಂದಿದೆ. ಹಾಗೆ ಕೆಲವೊಂದು ಐಟಮು ನನಗೂ ಸಹ ಬೇಕಾಗಿತ್ತು, ಕೆಲವೊಂದು ಐಟಮ್ ತೊಗೊಂಡೆ. ನೋಡಿ, ನೈಲ್ ಪಾಲಿಶ್ ಒಂದು ತೊಗೊಂಬಂದಿದ್ದೀನಿ. ಈ ನೈಲ್ ಪಾಲಿಶು ವೈಟ್ ನೈಲ್ ಪಾಲಿಶು ನನಗೆ ಕಾಲುಗಳಿಗೆ ತುಂಬ ಇಷ್ಟ. ನನಗೆ ಕಾಲುಗಳಿಗೆ ವೈಟ್ ನೈಲ್ ಪಾಲಿಶ್ ಯೂಸ್ ಮಾಡೋದಕ್ಕೆ. ಮತ್ತು ಇಲ್ಲೊಂದು ಬೀಗ ತೊಗೊಂಬಂದಿದ್ದೀನಿ. ಮನೆಗೆ ಒಂದು ಬೀಗ ಬೇಕಾಗಿತ್ತು. ಪಕ್ಕದ ಮನೆಯವ್ರ ಹತ್ರ ಈಸ್ಕೊಂಡಿದ್ದೆ ಫ್ರೆಂಡ್ಸ್ ಬೀಗ. ಅವ್ರಿಗಿನ್ನೂ ವಾಪಸ್ ಕೊಟ್ಟಿರಲಿಲ್ಲ, ಅದಕ್ಕೆ ಇವಾಗ ಒಂದು ಬೀಗ ಇಸ್ಕೊಂಬಂದೆ. ಮತ್ತು ಉಗುರ್ಕಟ್ರು ಒಂದು ಬೇಕಾಗಿತ್ತು, ಉಗುರ್ಕಟ್ರು ತೊಗೊಂಬಂದಿದ್ದೀನಿ. ಮತ್ತು ಇಲ್ಲಿ ಇದು ಜೀರಿಗೆ ಮೆಣಸು ಹಾಕ್ಕೊಳ್ಳೋಂಥ ಒಂದು ಬಾಕ್ಸು. ನನಗೆ ಸ್ಟೀಲ್ ಬಾಕ್ಸು ತೊಗೊಳಕ್ಕೆ ಇಷ್ಟ ಇತ್ತು, ಆದರೆ ಸ್ಟೀಲ್ ಬಾಕ್ಸು ಅದು ನನಗೆ ಸಿಕ್ಕಿಲ್ಲ. ಮತ್ತು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದರೆ ಆಗಿಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ. ಅದಕ್ಕೆ ಅಲ್ಲಿ ನೋಡಿದೆ, ಅದು ಚೆನ್ನಾಗಿತ್ತು, ಪ್ಲಾಸ್ಟಿಕ್ ಆದರೂ ಚೆನ್ನಾಗಿತ್ತು ನೋಡೋಕ್ಕೆ. ಅದಕ್ಕೆ ಅದೊಂದು ಬಾಕ್ಸ್ ತೊಗೊಂಬಂದೆ. ಇನ್ನು ಬಿಲ್ಲು, ರೇಷನ್ ಬಿಲ್ಲು ಎಷ್ಟಾಗಿದೆ ಅಂದರೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಬೆಳಕು ಜಾಸ್ತಿನೇ ಬರ್ತಾಯಿದೆ. ನಾನು ಎಲ್ಲಿ ಇಟ್ಕೊಂಡು ಶೂಟ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಬಿಲ್ಲು ಇನ್ನು 3200 ರೂಪಾಯಿ ಆಯಿತು ಹೋಗಿ ಬಂದಿದ್ದಕ್ಕೆ. ಏನು ಮಾಡೋಕ್ಕೂ ಆಗಲ್ಲ, ಮನೆ ಅಂತ ಅಂದಮೇಲೆ ರೇಷನ್ ತಂದು ಹಾಕ್ಕೊಳ್ಳೇಬೇಕು. ನನಗೆ ಈ ಥರ ಒಂದು ತಿಂಗಳಿಗೆ ತಂದು ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ರೇಷನ್ನು. ಒಬ್ಬೊಬ್ಬರು ಒಂದೊಂದು ಸರಿಗೆ ಆವತ್ತಿನ ದಿನಕ್ಕೆ ಹೋಗಿ ತೊಗೊಂಬರ್ತಾರೆ, ಅದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, 1 ತಿಂಗಳಿಗೆ 2 ತಿಂಗಳಿಗೆ ಒಂದು ಸರಿ ತೊಗೊಬಂದ್ಬಿಡ್ತೀನಿ. ಇದು ಬಟ್ಟೆ ಕ್ಲಿಪ್ಪು. ಮನೆ ಅಂತ ಅಂದಮೇಲೆ ಮನೆಯಲ್ಲಿ ರೇಷನ್ ಇರಲೇಬೇಕು ಫ್ರೆಂಡ್ಸ್. ಯಾಕೆ ಅಂತಂದರೆ ನಾವು ಮನೆಯಲ್ಲಿ ಏನು ತೀರಾ ರೇಷನೆಲ್ಲ ಏನು ಇಟ್ಕೊಂಡೆ ಯಾವತ್ತೂ ಅಷ್ಟೇ ಇರಬಾರ್ದು. ನಾವು ಮನೆಯಲ್ಲಿ ರೇಷನ್ ಇದ್ದರೆ ನಮಗೆ ಅನ್ನಪೂರ್ಣೇಶ್ವರಿನೇ ಮನೆಯಲ್ಲಿ ಇದ್ದಂಗೆ ಆಗುತ್ತೆ. ಆ ಯಮ್ಮನ ಅನ್ನಪೂರ್ಣೇಶ್ವರಿನ ಅವ್ರನ್ನ ನಾವು ಪೂಜೆ ಮಾಡಬೇಕು. ಅವ್ರನ್ನ ಪೂಜೆ ಮಾಡಿದ್ರೆ ನಮಗೆ ಊಟಕ್ಕೆ ಕೊರತೆ ಇರೋದಿಲ್ಲ, ಮತ್ತು ಬಡತನ ಅನ್ನೋದು ಆದಷ್ಟು ದೂರ ಆಗುತ್ತೆ. ದುಡ್ಡಿನ ವಿಷಯದಲ್ಲೂ ಅಷ್ಟೇ. ಇವಾಗ ನಾವು ರೇಷನ್ ಅಂತಂದರೆ ಮನೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ರೇಷನ್ನು ಒಂದು ತಿಂಗಳಿಗಾಗಷ್ಟು ತಂದಾಕ್ಕೊಂಡು ಅದನ್ನು ನಾವು ಖಾಲಿ ಆಗೋಷ್ಟೊತ್ತಿಗೆ ನಾವು ತಂದಾಕ್ಕೊಂಡ್ಬಿಟ್ರೆ ನಮ್ಮಲ್ಲೂ ಸಹ ಒಂದು ದರಿದ್ರತನ ಅನ್ನೋದು ದೂರ ಆಗುತ್ತೆ. ಯಾವಾಗ ನಾವು ಅಲ್ಲಿ ಸಂಪಾದನೆ ಮಾಡಿರೋ ಕಾಸನ್ನ ಆವತ್ತಿನ ಸಂಪಾದನೆ ಕಾಸು ಆವತ್ತೇ ತೊಗೊಂಬಂದು ಆವತ್ತೇ ರೇಷನ್ ತೊಗೊಂಡು ಆ ದಿನಕ್ಕೆ ತೊಗೊಂಬಂದು ಮಾಡ್ಕೊಂಡು ತಿಂದು ತಿರ್ಗಾ ಮಾರನೇ ದಿವಸ ಹೋಗಿ ತೊಗೊಂಬಂದು ಮಾಡ್ತಿರಲ್ವ, ಅದು ತುಂಬ ನಾವು ಮಾಡೋ ದೊಡ್ಡ ತಪ್ಪು ಫ್ರೆಂಡ್ಸ್. ಯಾಕೆ ಅಂದರೆ ನಾನೊಂದು ಇಬ್ಬರಿಗೆ ಹೇಳಿದ್ದೆ, ಅವ್ರದ್ದು ನಿಜ ಹೇಳ್ಬೇಕಂದ್ರೆ ನಾನು ಹೇಳಿದ ಮಾತು ಅವ್ರಿಗೆ ನಿಜವೂ ಅಷ್ಟು ಬೇಗ ಅದಕ್ಕೆ ಫಲ ಸಿಕ್ಕಾಯ್ತಲ್ಲ. ನನಗೆ ನಿಜವೂ ಅದು ತುಂಬಾ ಖುಷಿ ಆಯಿತು. ರೇಷನ್ ವಿಷಯನೇ ಅದು ಇನ್ನೊಂದು ಸರಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದ್ರದ್ದೇನೆ. ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ. ಅವ್ರು ಯಾವಾಗಲೂ ಅಷ್ಟೇ ಅವರು ಅಂದರೆ ಒಬ್ರ ಹತ್ರ ಬೇಡಿನೇ ತಿಂತಾಯಿದ್ರು. ಅವ್ರಿಗೆ ತಿಂಗಳಿಗೆ ಇಲ್ಲ ಅಂತಂದ್ರು ಒಂದು 10,000 ಅಷ್ಟೇ ಅವ್ರಿಗೆ ಪೇಮೆಂಟ್ ಇದ್ದಿತ್ತು ತಿಂಗಳಿಗೆ. ಆದರೆ ಮನೆ ಒಂದು ಸ್ವಂತ ಇತ್ತು. ಆದರೂ ನಾನು ಅವ್ರಿಗೆ ಹೇಳಿದ ಮಾತು ಅವ್ರು ಕೇಳಿ ಅವ್ರು ಅದೇ ಥರನೇ ಮಾಡಿದ್ದಕ್ಕೆ ಅವ್ರು ಇವಾಗಲೂ ಸಿಕ್ಕಿದ್ರೆ ಹೇಳ್ತಾರೆ, ಅಕ್ಕ ನಿಜವಾಗ್ಲೂ ನಾನು ನಿನ್ನ ಮಾತು ಕೇಳಿ ಇವತ್ತು ನನಗೆ ಊಟಕ್ಕೆ ಬರ ಇಲ್ಲ, ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಮುಂಚೆ ಎಲ್ಲ ನನಗೆ ತುಂಬ ಊಟಕ್ಕೆ ತುಂಬಾ ಅಲ್ದಿದ್ದೀರಿ ಊಟಕ್ಕೆ,
ಮತ್ತು ತುಂಬ ಬಡತನ ಅನ್ನೋದು ಜಾಸ್ತಿ ಇತ್ತು. ಇವಾಗಲೂ ಬಡತನ ಐತೆ, ಆದರೆ ಊಟಕ್ಕೆ ನನಗೆ ಬಡತನ ಅನ್ನೋದಿಲ್ಲ ಅಂತ ಅಂದರು. ಆ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು. ಮತ್ತು ಕೆಲವ್ರಿಗೆ ನಾನು ಹೇಳೋದು ಇಷ್ಟೇ, ನಮಗೆ ಬಡತನ ಎಷ್ಟೇ ಇರುತ್ತೆ, ಮನೆಯಲ್ಲಿ ನಾವು ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ರೇಷನ್ನ ನಾವು ಮನೆಯಲ್ಲಿ ಇಟ್ಕೊಬೇಕು. ಯಾಕಂದರೆ ತೀರಾ ರೇಷನ್ ಎಲ್ಲ ಖಾಲಿ ಆಗೋ ತನಕ ನಾವು ಇಟ್ಕೊಳಕ್ಕೆ ಹೋಗಲೇಬಾರ್ದು ಫ್ರೆಂಡ್ಸ್. ಅದೇ ನಮಗೆ ದಟ್ಟು ದರಿದ್ರ ಅಂತ ಹೇಳ್ತೀರಿ. ಈ ಅಡುಗೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಚಿಲ್ಲರೆ ಕಾಸನ್ನ ಅಡುಗೆ ಮನೆಯಲ್ಲಿ ಹಾಕಿಟ್ಕೊಬೇಕು. ನಿಜ ಹೇಳಬೇಕಂದ್ರೆ ಅಡುಗೆ ಮನೆಯಲ್ಲಿ ಬೀರುನಲ್ಲಿ ನಮ್ಮ ಕೈಯಲ್ಲಿ ಈಗ ಸಂಪಾದನೆ ಮಾಡಿರೋದು ಆ ತಿಂಗಳಿಗೆ ಎಲ್ಲ ಫುಲ್ಲು ಖರ್ಚಾಗುತ್ತೆ, ಸೇವಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜ, ಈಗ ನಮ್ಮದು ಹಾಗೆ ಆಗಿರೋದು. ನಮ್ಮದು ನಮ್ಮ ಯಜಮಾನರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಆ ಬರೋ ದುಡ್ಡು ಅಷ್ಟಕ್ಕಷ್ಟೇ. ಆದರೆ ಒಂದು ಮಟ್ಟಕ್ಕೆ ಪರವಾಗಿಲ್ಲ. ಒಂದು ಹಾಸ್ಪಿಟ್ಲ್ ಖರ್ಚಿಗೆ, ಒಂದು ರೇಷನ್ ತೊಗೊಂಬರೋಕೆ ಇದಾಗುತ್ತೆ. ತೀರಾ ದೊಡ್ಡ ದೊಡ್ಡ ಸಮಸ್ಯೆಗಳಿಗಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ. ಹೇಳ್ಬೇಕು ಅಂದರೆ ನನ್ನದೇ ಜಾಸ್ತಿ ಪ್ರಾಬ್ಲಮ್ಮು, ಹಾಸ್ಪಿಟ್ಲ್ಗಳ ಖರ್ಚು. ನನ್ನ ಹೆಲ್ತ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತು ಒಬ್ಬರು ಸಂಪಾದನೆ ತುಂಬ ಕಷ್ಟ ಮೇಂಟೈನ್ ಮಾಡೋದು. ನಾ ಅಂದರೆ ಸಂಸಾರಕ್ಕೆ ಅಂದರೆ ಈಗ ಮನೆಗೆ ರೇಷನ್ನಿಗೆ ಅದಕ್ಕೆಲ್ಲ ಏನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀನಿ ನಾನು. ಇದು ನಾನು ಏನೋ ಹೇಳೋಕ್ಕೆ ಬಂದೆ, ಏನೋ ಆಯಿತು. ಬಟ್ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟೇ. ಆದರೆ ಮನೆಯಲ್ಲಿ ಯಾವತ್ತೂ ಅಷ್ಟೇ ರೇಷನ್ ಇಲ್ಲದೆ ಮಾತ್ರ ಇರೋಕ್ಕೆ ಹೋಗ್ಬಾರ್ದು. ಅದು ತುಂಬಾ ದಟ್ಟತನ, ದರಿದ್ರತನ ಬರುತ್ತೆ. ಆದಷ್ಟು ನಾವು ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಂದು ನಾವು ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇಟ್ಕೊಂಡ್ರೆ ಸದಾ ನೀವು ವಾರಕ್ಕೊಂದ್ಸರಿ ಅನ್ನಪೂರ್ಣೇಶ್ವರಿನ ಪೂಜೆ ಮಾಡಿ. ಮತ್ತು ನಿಮಗೆ ಫಸ್ಟ್ ಪೇಮೆಂಟ್ಗೆ ಅಕ್ಕಿ ಮತ್ತು ಉಪ್ಪು ತೊಗೊಂಬನ್ನಿ ಫ್ರೆಂಡ್ಸ್. ಫಸ್ಟು ಉಪ್ಪು ತೊಗೊಂಬಂದು ಆಮೇಲೆ ಅಕ್ಕಿ ತೊಗೊಂಬನ್ನಿ. ನಿಜವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವಿಡಿಯೋಸ್ದು, ನನ್ನ ಮಾತುಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ. ಮತ್ತು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೈ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.